ಎಲ್ರಿಗೂ ನಮಸ್ಕಾರ. ಮಳೆ 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 ಸ್ನೇಹಿತರೆ, ಈಗ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಒಂದು ಹವಾಮಾನ ವರದಿ ಪ್ರಕಾರ ಮಳೆ ಅನ್ನುವಂಥದ್ದು ಇನ್ನೊಂದು 5 ದಿನಗಳಲ್ಲಿ ಭಾರೀ ಮಳೆಯಾಗುವಂಥ ಸಾಧ್ಯತೆಗಳಿರುವಂಥದ್ದು. ಹಾಗಾದರೆ ಯಾವ ಜಿಲ್ಲೆಗಳಿಗೆ, ಯಾವಾಗ, ಎಷ್ಟು ಜಿಲ್ಲೆಗಳಿಗೆ ಮಳೆ ಬರುತ್ತೆ ಪ್ರತಿಯೊಂದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಹಾಗಾದರೆ ಮಳೆ ಯಾರಿಗೆ ಬರುತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಮಳೆ 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 ಅಂತ. ಯಾಕಂತಂದರೆ ಈ ಬಾರಿ ಆ ಲೆವೆಲಿನ ಪ್ರಾಬ್ಲಮ್ಗಳು ಆಗ್ತಾ ಇದೆ. ಯಾಕಂತಂದರೆ ನಿಮ್ಮ ಸದ್ಯದ ಮಟ್ಟಿನಲ್ಲಿ ಗೊತ್ತಿದೆ ಯಾವ ಲೆವೆಲಿಗೆ ಮಳೆ ಈ ಬಾರಿ ಕಮ್ಮಿ ಬರ್ತಾ ಇದೆ. ಯಾವ ಲೆವೆಲಿಗೆ ಕಮ್ಮಿ ಬರ್ತಾ ಇದೆ ಅಂತಂದರೆ ಆ ಲೆವೆಲಿಗೆ ಕಮ್ಮಿ ಬರ್ತಾ ಇದೆ. ಮಳೆ ಇಲ್ಲ, ಏನೂ ಇಲ್ಲ. ಕರೆಕ್ಟ್. ಹಾಗಾಗಿ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ಹಾಗಾದರೆ ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಮಳೆ ಬರಲ್ಲ, ಯಾವ ಜಿಲ್ಲೆಗಳಿಗೆ ಮಳೆ ಬರಬಹುದು, ಯಾವ ಜಿಲ್ಲೆಗಳಿಗೆ ಮಳೆ ಬರದೇ ಇರಬಹುದು, ಎಲ್ಲದನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಮಳೆ ಬಂದಿಲ್ಲ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಒಂದೇ ವಿಚಾರ. ಮಳೆ ಬಂದಿಲ್ಲ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಮಳೆ ಬರಲ್ಲ, ಯಾರ್ಯಾರಿಗೆ ಮಳೆ ಬರುತ್ತೆ, ಯಾರ್ಯಾರಿಗೆ ಮಳೆ ಬರಲ್ಲ, ನಾನು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಂದರೆ ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ತುಂಬ ಜನ ಕಮೆಂಟ್ ಮಾಡಿದ್ರಿ ನನಗೆ. ಎಲ್ಲರೂ ಕೂಡ ಅಂದರೆ ತುಂಬ ಜನ ಅಂದರೆ 90% ಜನ ಕಮೆಂಟ್ ಮಾಡಿದ್ರಿ, ಮಳೆ ಬರ್ತಾ ಇಲ್ಲ, ಮಳೆ ಇಲ್ಲ, ಮಳೆ ಈ ರೀತಿ ಆದರೆ ಹಾಗೆ ಹಿಂಗೆ ಅನ್ನುವಂಥದ್ದು ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ರಿ. ಯಾಕೆ ಈ ಪ್ರಾಬ್ಲಮ್ ಆಗ್ತಾ ಇದೆ? ಕರೆಕ್ಟ್ ಅಲ್ವಾ? ಯಾಕೆ ಈ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ಮಳೆ ಬರ್ತಾ ಇಲ್ಲ ಅನ್ನುವಂಥದ್ದು ತುಂಬ ಮ್ಯಾಟ್ರ್ ಆಗುತ್ತೆ ಅಲ್ವಾ? ತುಂಬ ಜನ ಕಮೆಂಟ್ ಮಾಡ್ತಾರೆ, ಸರ್ ಈ ರೀತಿ ಆದರೆ ಹೆಂಗೆ, ಭಾರಿ ಕಷ್ಟ ಅನ್ನುವಂಥದ್ದು ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾರೆ. ಓಕೆ, ಯಾಕೆ, ಕಾರಣ ಏನು ಅನ್ನುವಂಥದ್ದು ತುಂಬ ಮ್ಯಾಟ್ರ್ ಅಲ್ವಾ? ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಮಳೆ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಅಂದರೆ ಇಲ್ಲಿಗ ಪ್ರಾಬ್ಲಮ್ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗೋಣ. ಮಳೆ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನಂತಂದ್ರೆ ಅದು ನಾವು ಮಾಡ್ತಾ ಇರುವಂಥ ಒಂದು ಪ್ರಾಬ್ಲಮ್. ಏನು ಆ ಪ್ರಾಬ್ಲಮ್ ಅಂತಂದರೆ, ಇದು ನಮ್ಮ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಮರ ಗಿಡಗಳನ್ನು ನಾವು ಜಾಸ್ತಿ ಕಡಿತಾ ಇದ್ದೀವಿ, ಉಷ್ಣಾಂಶತೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಉಷ್ಣಾಂಶತೆಯನ್ನು ಜಾಸ್ತಿ ಮಾಡಿಕೊಂಡು ಮಳೆ ಬರ್ತಾ ಇಲ್ಲ. ಕರೆಕ್ಟ್. ಈ ಒಂದು ಪ್ರಾಬ್ಲಮ್ನಿಂದ ನಾನು ಹೇಳುವಂಥದ್ದು ಮಳೆ ತುಂಬ ಕಡಿಮೆ ಆಗ್ತಾಯಿದೆ. ಈಗಿನ ಸಂದರ್ಭದಲ್ಲಿ ಮಳೆ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಾಯಿದೆ. ನಾನು ಅದೇ ಹೇಳುವಂಥದ್ದು, ನೀವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಆದರೆ ಒಂದು ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳಿ. ಯಾವುದಕ್ಕಪ್ಪ ಅಂತಂದರೆ ಪ್ರಕೃತಿಗೆ ನಾವು ತಲೆ ಕೆಡಿಸ್ಕೊಳ್ಳೇಬೇಕು. ಯಾಕಂತಂದರೆ ಈಗ ನಾಳೆ ದಿನ ನಮಗೇನಾದರೂ ಪ್ರಾಬ್ಲಮ್ ಆಯಿತು, ಅಥವಾ ನಾವು ಏನೋ ಒಂದು ನಾವು ನೀರಿಲ್ಲ ಏನಿಲ್ಲ ಅಂದರೆ ಹೆಂಗೆ ಬದುಕೋದು? ಯಾವತ್ತಾದರೂ ಇಮ್ಯಾಜಿನೇಷನನ್ನು ಮಾಡ್ಕೊಂಡಿದ್ದೀರಾ? ಎಲ್ರಿಗೂ ಹೇಳುವಂಥದ್ದು ಆ ರೀತಿ ಇಮ್ಯಾಜಿನೇಷನನ್ನು ಒಂದು ಬಾರಿ ಮಾಡ್ಕೊಂಡು ನೋಡಿ. ನಾನು ಅದೇ ಹೇಳುವಂಥದ್ದು, ತುಂಬ ಜನ ಪ್ರಾಬ್ಲಮ್ ಮಾಡಿಕೊಳ್ಳುವಂಥದ್ದು ಇದೆ. ನಾನು ಅದಕ್ಕೆ ಹೇಳುವಂಥದ್ದು, ತುಂಬ ಜನರಲ್ಲಿ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ, ಹಣ ಬರ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇದೆ ಅನ್ನುವಂಥದ್ದು. ಹಾಗಾಗಿ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ಆ ರೀತಿ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾವ ರೀತಿ ಕೆಲಸ ಅಂತಂದರೆ, ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಕರೆಕ್ಟಾಗಿ ಮಾಡಿ. ಕರೆಕ್ಟ್, ನಾನು ಹೇಳ್ತಾ ಇರುವಂಥದ್ದು ಕರೆಕ್ಟಾ? ನೀವು ಎಲ್ಲದನ್ನೂ ಕೂಡ ಕರೆಕ್ಟಾಗಿ ಮಾಡಿ. ನೀವು ಅದರಲ್ಲಿ ನಮ್ಗೆ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟ್ ಎಲ್ಲದನ್ನೂ ಕೂಡ ಕರೆಕ್ಟಾಗಿ ಮಾಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅರ್ಥ ಆಯಿತಾ? ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಎಲ್ಲರೂ ಕೂಡ ಆ ಕೆಲಸವನ್ನೆಲ್ಲ ಕರೆಕ್ಟಾಗಿ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರೆಕ್ಟ್. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ನೀವು ಗಿಡ ಮರಗಳನ್ನು ನೆಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ ಈಗ. ಹಾಗೆ ತುಂಬ ಜನರಿಗೆ ಎಷ್ಟು ಜನ ಗೊತ್ತಿರಲಿಲ್ಲ. ಕರೆಕ್ಟ್. ಹಾಗೆ ನಾನು ಎಲ್ರಿಗೂ ಹೇಳುವಂಥದ್ದು, ನೀವು ಗಿಡ ಮರಗಳನ್ನು ನೆಡಬೇಕು. ಮಳೆ ಇಲ್ಲ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಕುಸಿತ ಕಾಣಲಿದೆ. ಹಾಗೆ ನಾನು ಹೇಳುವಂಥದ್ದು, ಎಲ್ಲರೂ ಕೂಡ ಸ್ವಲ್ಪ ಎಚ್ಚರವಾಗಿರಬೇಕು. ಆ್ಯಂಡ್ ಎಚ್ಚರ ಅನ್ನೋದಕ್ಕಿಂತ ಸಿಂಪಲಾಗಿ ಹೇಳಬೇಕಂತಂದರೆ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿರಬೇಕು. ಆ್ಯಂಡ್ ಇದು ಅನ್ನೋದಕ್ಕಿಂತ ಇನ್ನೊಂದು ವಿಚಾರ, ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಕರೆಕ್ಟಾಗಿ ನಾವೆಲ್ಲರೂ ಕೂಡ ಮರ ಗಿಡಗಳನ್ನು ಬೆಳೆಸಬೇಕು, ಅದನ್ನು ಉಳಿಸ್ಬೇಕು. ಫಸ್ಟ್ ಥಿಂಗ್. ಅರ್ಥ ಆಯ್ತಾ? ನಾವು ಅದನ್ನು ಮಾಡಿಲ್ಲ ಅಂತಂದ್ರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ? ಹಾಗಾಗಿ ನಾವು ಆ ಕೆಲಸವನ್ನು ಮಾಡಿಲ್ಲ ಅಂತಂದರೆ ಏನೂ ಪ್ರಯೋಜನ ಇಲ್ಲ, ಅದನ್ನ ಮಾಡಲೇಬೇಕಾಗ್ತದೆ. ಅದೆಲ್ಲ ಮ್ಯಾಂಡೇಟ್ರಿ. ಕರೆಕ್ಟ್. ಹಾಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಕೆಲಸವನ್ನು ಮಾಡ್ತಾ ಹೋಗಿ. ಆದರೆ ಅದ್ರ ಜೊತೆಗೇ ಪ್ರಕೃತಿಯ ಒಂದು ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಸ್ಟ್ಯಾಂಡ್ ಮಾಡಲೇಬೇಕಾಗ್ತದೆ.
ಸ್ಟ್ಯಾಂಡ್ ತಗೊಳ್ಳೇಬೇಕಾಗ್ತದೆ. ಯಾಕಂತಂದರೆ ಇಲ್ಲಿ ಪ್ರಕೃತಿ ವಿಚಾರ, ಪ್ರಕೃತಿ ಅಂತಂದರೆ ನಮಗೆ ಏನು ಕೊಡ್ತಾ ಇದೆ ಆ ಒಂದು ವಿಚಾರವನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ನಮಗೆ ಸರ್ಕಾರ ಕೊಡ್ತಾ ಇರುವಂಥದ್ದು ಅಂತಲೂ ಹೇಳಲಿಕ್ಕಾಗಲ್ಲ, ಪ್ರಕೃತಿ ಕೊಡ್ತಾ ಇದೆ, ಸರ್ಕಾರ ಕೊಡ್ತಾ ಇರುವಂಥದ್ದು ಅಲ್ಲ. ಅರ್ಥ ಆಯ್ತಾ? ಇದು ಪ್ರಕೃತಿ ಕೊಡ್ತಾ ಇರುವಂಥದ್ದು. ಪ್ರಕೃತಿ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಅದನ್ನು ನಾವು ಉಳಿಸ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಅದು ದೇವರು ಕೊಟ್ಟಿರುವಂಥದ್ದು ನಮಗೆ. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದಿಷ್ಟೇ, ಪ್ರಕೃತಿಯನ್ನು ಹಾಳು ಮಾಡಬಾರ್ದು. ಆ್ಯಂಡ್ ಅದ್ರ ಜೊತೆಗೇ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಎಲ್ರಿಗೂ ಮಳೆ ಬರುತ್ತೆ ಆ್ಯಂಡ್ ಎಲ್ಲರ ಒಂದು ಜಿಲ್ಲೆಗೂ ಮಳೆ ಬರುತ್ತೆ, ಆ ಜಿಲ್ಲೆ ಈ ಜಿಲ್ಲೆ ಅಂತಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಜೂನ್ 30ರವರೆಗೆ ಆರಾಮ್ಸೆ ಮಳೆ ಧಾರಾಕಾರವಾಗಿ ಬರುತ್ತೆ. ಆ್ಯಂಡ್ ಮಳೆ ಜಾಸ್ತಿ ಆಗ್ತಾಯಿದೆ, ಈಗ ಶುರು ಆಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತೊಂದು ವಿಡಿಯೋದಲ್ಲಿ ಸ್ನೇಹಿತರೆ. ಎಲ್ಲರೂ ಕೂಡ ಲೈಕ್ ಮಾಡಿ ಸ್ನೇಹಿತರೆ.